ಸ್ಥಿತಿ ಉತ್ತರ ಪ್ರದೇಶ, ಬಿಹಾರ, ಗುಜರಾತ್ನಲ್ಲಿ ಏನಾಗಿದೆ? ಮುಸ್ಲಿಮರ ವಿರೋಧ ಕಟ್ಕೊಂಡ್ರೆ ಕರ್ನಾಟಕದಲ್ಲೂ ಅದೇ ಸ್ಥಿತಿ ಬರುತ್ತೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಮೌಲಾನಾ ಮೊಹಮ್ಮದ್ ಜೈನುಲ್ ರಶಾದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಜೀರ್ ಅಹಮದ್ ಅವರನ್ನ ಹಾಗೂ ಜಬ್ಬಾರ್ ಅವರನ್ನ ವಜಾ ಮಾಡಿದ್ದಾರೆ. ಬಿಜೆಪಿಗೆ ಮತ ಹಾಕಿ ಅಂತ ಶಾಮನೂರು ಹೇಳಿದಾಗ ಯಾಕೆ ಕ್ರಮ ಆಗಲಿಲ್ಲ? ಹೈಕಮಾಂಡ್ ವಿರುದ್ಧ ಮುಸ್ಲಿಂ ಧರ್ಮಗುರು ಶಬ್ಬೀರ್ ಅಹಮದ್ ನದ್ವಿ ಆಕ್ರೋಶ ಹೊರಹಾಕಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಬಿಟ್ಟು ಬೇರೆ ಆಯ್ಕೆ ಇಲ್ಲ ಅಂತಾರೆ. ನಮ್ಮ ನಾಯಕರನ್ನ ವಜಾ ಮಾಡಿದ್ರು, ಹೈಕಮಾಂಡ್ ನಾಯಕರು ಮೌನ ಯಾಕಿದ್ದಾರೆ? ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುಸ್ಲಿಂ ಸಮುದಾಯದ ನಾಯಕರು ಸಿಟ್ಟು ಹೊರಹಾಕಿದ್ದಾರೆ. कांग्रेस पार्टी को चाहिए कि वो गुजरात का हाल देख लें, यूपी का हाल देख लें, दिल्ली का हाल देख लें। यहाँ सब पहले क्या था इनका, कैसे थे ये लोग जब वहाँ पर इस तरह काम करना शुरू किए। आज उनको सीट मिलना मुश्किल हो गया है। कर्नाटक में भी ये हाल होगा अगर खुदा न खास्ता ये लोग इस तरह काम करेंगे तो आइंदा कर्नाटक में कांग्रेस का काफ भी नहीं रहेगा। इसके लिए मैं गुजारिश करता हूँ कांग्रेस वालों से कि वो फौरन जो है तवज्जो दें और हकदार का हक जिसका हक है उसका हक पहुँचाएँ। हक हम नहीं कह रहे, उसका हक पहुँचाएँ। अब्दुल जब्बार साहब हैं, नसीर साहब हैं, ये मुस्तकिल काम कर रहे हैं, फिर इनको उठाकर ऐसा न क्या करना, ये जो है बहुत बड़ी गद्दारी है ये। इसलिए कांग्रेस वालों से गुजारिश है अपना अंजाम देख लें। वो गुजरात में आ नहीं सकते, दिल्ली में आ नहीं सकते, यूपी आ नहीं सकते, इसी तरह कर्नाटक में भी यही हाल होगा इंशाअल्लाह। कांग्रेस पार्टी को चाहिए Looking at the action taken against the most loyal senior Congress leader, Nasir Ahmad MLC, and he was the former Secretary to the Chief Minister of Karnataka, Mr. Siddaramaiah Haji, and Abdul Jabbar Sahab, Chairman of KPCC Minority Cell. We would like to ask the Congress Party High Command and the KPCC President why similar action was not taken in the following cases. Against the Sri Shamanur Shivarangappa, who appealed to voters during the 24 Lok Sabha elections to support the BJP candidate. Openly, he has supported BJP. Being a congressman from years together, he supported the BJP candidate. The Congress party did not take any action against him. Even the Congress party did not ask him also. This is the fact. Looking at the action taken against the most loyal senior Congress leader, Nasir Ahmad MLC, and he was the former Secretary to the Chief Minister of Karnataka, Mr. Siddaramaiah Haji, and Abdul Jabbar Sahab, Chairman of KPCC Minority Cell. We would like. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ದಾವಣಗೆರೆಯ ಬೈ ಎಲೆಕ್ಷನ್ ನಿಂದ ಕಿಚ್ಚು ಇಲ್ಲಿವರೆಗೆ ಆರಿಲ್ಲ. ಈಗ ಮುಸ್ಲಿಂ ನಾಯಕರು ಓಪನ್ ಆಗಿ ಬಂದು ಕಾಂಗ್ರೆಸ್ಗೆ ಎಚ್ಚರಿಕೆ ಸಂದೇಶ ಕೊಡ್ತಿದ್ದಾರೆ. ಏನಂತಿದ್ದಾರೆ? ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಆರಂಭವಾದಾಗಿನಿಂದಲೂ ಕೂಡ ಮುಸ್ಲಿಂ ಸಮುದಾಯಗಳು ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರೋದು ಸರ್ವಸಾಮಾನ್ಯ ಆಗಿತ್ತು. ಯಾಕಂದ್ರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇರುವಂತಹ ಕಾರಣಕ್ಕಾಗಿ, ಟಿಕೆಟ್ ಕೈ ತಪ್ಪಿರುವಂತಹ ಕಾರಣಕ್ಕಾಗಿ ಟೀಕೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಚುನಾವಣೆ ನಂತರದಲ್ಲಿ ಕೆಲವೊಂದಿಷ್ಟು ಮುಸ್ಲಿಂ ನಾಯಕರ ಮೇಲೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಮತ್ತೆ ವಜಾದ ಕ್ರಮ ಏನಿದೆ ಅದು ಮುಸ್ಲಿಂ ಸಮುದಾಯಗಳಿಗೆ ಒಂದು ಕೆಂಗನಿಗೆ ಗುರಿ ಆಗಿರುವಂತದ್ದು ಈಗ ಕಾಂಗ್ರೆಸ್. ಹೀಗಾಗಿ ಇವತ್ತು ಉಲಮಾ ಎ ಕರ್ನಾಟಕ ಸಂಘಟನೆ ಇವತ್ತು ಪ್ರೆಸ್ ಕ್ಲಬ್ ಅಲ್ಲಿ ಸುದ್ದಿಗೋಷ್ಠಿಗಳನ್ನು ಕೂಡ ಮಾಡಿತ್ತು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಒಂದು ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಈಗ ಉಲಮಾ ಎ ಕರ್ನಾಟಕ ಮಾಡಿರುವಂತದ್ದು. ಮುಖ್ಯವಾಗಿ ನಮ್ಮ ಮುಸ್ಲಿಂ ನಾಯಕರುಗಳನ್ನ ಕಾರಣ ಕೇಳದೆ, ನೋಟಿಸ್ ಅನ್ನ ಕೊಡದೆ, ಶೋಕಾಸ್ ನೋಟಿಸ್ ಅನ್ನ ಕೂಡ ಕೊಡದೆ ಅವರನ್ನ ಏಕಾಏಕಿ ವಜಾ ಮಾಡಿರುವಂತದ್ದು ಇದು ಸರಿಯಲ್ಲ. ಕಾಂಗ್ರೆಸ್ ಪಕ್ಷ ಇದನ್ನ ಹೀಗೆ ಮುಂದುವರಿಸಿದ್ರೆ ಏನು ಗುಜರಾತ್, ದೆಹಲಿ ಮತ್ತೆ ಯುಪಿಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅದೇ ಕಾಂಗ್ರೆಸ್ನ ಪಕ್ಷದ ಪರಿಸ್ಥಿತಿ ಕೂಡ ಕರ್ನಾಟಕದ ಕೂಡ ಅದೇ ರೀತಿ ಆಗತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಸ್ಪಷ್ಟವಾದಂತಹ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಇವತ್ತು ಉಲಮಾ ಎ ಕರ್ನಾಟಕ
ಸಂಘಟನೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂತದ್ದು. ಮುಖ್ಯವಾಗಿ ಅಬ್ದುಲ್ ಜಬ್ಬಾರ್ ಹಾಗೂ ನಜೀರ್ ಅಹಮದ್ ಅವರನ್ನ ಏಕಾಏಕಿ ವಜಾ ಮಾಡಿರುವಂತದ್ದು. ಜೊತೆಗೆ ಏನು ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇರುವಂತಹ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ನ ಪಕ್ಷದ ವಿರುದ್ಧ ಮುಸ್ಲಿಂ ಸಮುದಾಯಗಳು ಕೂಡ ಏನು ಎದ್ದು ನಿಂತಿರುವಂತದ್ದು. ಇವತ್ತು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಅಲ್ಲಿ ಮಾತನಾಡಿದಂತಹ ಎಲ್ಲಾ ಮೌಲಾನಗಳು ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಟೀಕೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮುದಾಯಗಳೇ ಅತ್ಯಂತ ಹೆಚ್ಚು ಓಟು ಹಾಕುವುದು, ಹೆಚ್ಚು ಮತದಾನ ಮಾಡುವಂತದ್ದು ಮುಸ್ಲಿಂ ಸಮುದಾಯಗಳೇ. ಮುಸ್ಲಿಂ ಸಮುದಾಯ ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಭಾರಿ ಕಷ್ಟ ಆಗತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ತಾ ಇದೆ, ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಪಕ್ಷನೇ ಇಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಕಾಂಗ್ರೆಸ್ ಇದೆ ಹೊರತು ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಕೂಡ ಆಪ್ಷನ್ ಇದೆ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರೋದು. ಹೀಗಾಗಿ ಎಲ್ಲೋ ಒಂದು ಕಡೆ ಮುಸ್ಲಿಂ ಸಮುದಾಯಗಳು ಕಾಂಗ್ರೆಸ್ನ ವಿರುದ್ಧ ತಿರುಗು ಬಿದ್ರು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷವನ್ನ ಹೇಗಾದ್ರೂ ಮಾಡಿ ಎಡೆಮುರಿ ಕಟ್ಟಲೇಬೇಕು ಅನ್ನೋ ಒಂದು ಭಾವನೆ ಈಗ ಮುಸ್ಲಿಮರಿಗೆ ಬಂದಿದೆ ಅನ್ನೋ ಮಾತನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿ ಹೇಳುವಂತದ್ದು. ಹೀಗಾಗಿ ಇದೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ನುಂಗಲಾರ್ದ ತುತ್ತಾಗಿರುವುದಂತೂ ಸತ್ಯ. ಒಂದ್ ಕಡೆ ವಜಾ ಮಾಡಿರುವಂತಹ ಕ್ರಮದ ವಿರುದ್ಧವಾಗಿ ಮುಸ್ಲಿಂ ನಾಯಕರು ಮತ್ತೆ ಮುಸ್ಲಿಂ ಸಮುದಾಯ ಕೂಡ ತಿರುಗಿ ಬಿದ್ರೆ, ಮತ್ತೊಂದು ಕಡೆ ಮುಸ್ಲಿಮರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡ್ತಾ ಇಲ್ಲ. ಟಿಕೆಟ್ ಎಲ್ಲಿ ಕೊಡಬೇಕಾಗಿತ್ತು ಅಲ್ಲಿ ಕೂಡ ಟಿಕೆಟ್ ಕೊಡ್ತಾ ಇಲ್ಲ ಅನ್ನೋ ಅಸಮಾಧಾನ ಕೂಡ ಈಗ ಮುಸ್ಲಿಂ ಮುಖಂಡರಲ್ಲಿ ಇರುವಂತದ್ದು. ಭಾವನಾ, ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.